ಸತತ 18 ವರ್ಷಗಳ ಬಳಿಕ ಸ್ನೇಹಿತರೆ RCB ವಿನ್ ಆಗೈತಿ. ಈ ಸಲ ಕಪ್ ನಮ್ಮದೇ ಅನ್ನುವ ಒಂದು ಏನು ಪದ ಇತ್ತಲ್ಲ ಅದು ನಿಜವಾಗೈತಿ. ಸೊ ಹೀಗಾಗಿ ಸ್ನೇಹಿತರೆ ಎಲ್ಲರೂ ಸೆಲೆಬ್ರೇಷನ್ನ ಮಾಡಿದ್ದಾರೆ, ನಾವು ಸಹ ಸೆಲೆಬ್ರೇಷನ್ನ ಮಾಡಿದ್ದೇವೆ. ಸೊ ನೀವು ಸಹ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಸೊ ಗಾಯ್ಸ್, ಈ ಗೆಲುವಿನ ಬಳಿಕ ವಿರಾಟ್ ಕೊಹ್ಲಿ ಅವರ ಕಿವಿ ಮಾತುಗಳನ್ನ ಕೇಳ್ರಿ. ಅವು ಏನಿದಾವೆ ಏನಿಲ್ಲ ಅಂತ ಹೇಳಿ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ಡ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಬಳಿಕ ಮಾತನಾಡಿದ ವಿರಾಟ್ ಕೊಹ್ಲಿ, ಈ ಗೆಲುವು ತಂಡಕ್ಕೂ ಅಭಿಮಾನಿಗಳಿಗೂ ಸಮಾನ. ಏಕೆಂದರೆ ಇಂಥದ್ದೊಂದು ಕ್ಷಣಕ್ಕಾಗಿ ನಾವು 18 ವರ್ಷಗಳಿಂದ ಕಾದಿದ್ದೇವೆ. ನಾನು ನನ್ನ ಯೌವನ, ಶ್ರೇಷ್ಠತೆ ಮತ್ತು ಅನುಭವವನ್ನು ಈ ತಂಡಕ್ಕೆ ನೀಡಿದ್ದೇನೆ. ನಾನು ಪ್ರತಿ ಸೀಸನ್ನಲ್ಲೂ ಈ ಟ್ರೋಫಿಯನ್ನು ಗೆಲ್ಲಲು ಪ್ರಯತ್ನಿಸಿದ್ದೇನೆ. ನನ್ನಲ್ಲಿರೋ ಎಲ್ಲವನ್ನೂ ನೀಡಿದ್ದೇನೆ. ಅಂತಿಮವಾಗಿ ಈ ಟ್ರೋಫಿ ದಕ್ಕಿರುವುದು ಅದ್ಭುತ ಭಾವನೆ. ಇಂಥದ್ದೊಂದು ದಿನ ಬರುತ್ತದೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ. ಹೀಗಾಗಿಯೇ ಕೊನೆಯ ಎಸೆದ ನಂತರ ನಾನು ಭಾವುಕನಾದೆ ಎಂದು ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ. ಅದೇ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದ ಸ್ಮರಣೀಯ ಕ್ಷಣಗಳಲ್ಲಿ IPL ಟ್ರೋಫಿಯನ್ನು ನೀವು ಎಲ್ಲಿ ಇರಿಸುತ್ತೀರಿ ಎಂದು ಪ್ರಶ್ನಿಸಲಾಯಿತು. ಈ ಪ್ರಶ್ನೆಗೆ ಉತ್ತರಿಸಿದ ಕೊಹ್ಲಿ, ನಾನು ಹೇಳಿದಂತೆ ಕಳೆದ 18 ವರ್ಷಗಳಲ್ಲಿ ನಾನು ನನ್ನೆಲ್ಲವನ್ನು ನೀಡಿದ್ದೇನೆ. ಏನೇ ಆಗಲಿ ನಾನು ಈ ತಂಡಕ್ಕೆ ನಿಷ್ಠನಾಗಿದ್ದೇನೆ. ನಾನು ಯೋಚಿಸಿದ ಕ್ಷಣಗಳು ನನ್ನಲ್ಲಿದ್ದವು, ಆದರೆ ನಾನು ಈ ತಂಡಕ್ಕೆ ಅಂಟಿಕೊಂಡೆ. ನಾನು ಅವರ ಹಿಂದೆ ನಿಂತಿದ್ದೆ, ಅವರು ನನ್ನ ಹಿಂದೆ ನಿಂತರು ಮತ್ತು ನಾನು ಯಾವಾಗಲೂ RCBಯೊಂದಿಗೆ ಟ್ರೋಫಿ ಗೆಲ್ಲುವ ಕನಸು ಕಂಡಿದ್ದೆ. ಇದು ಬೇರೆಯವರೊಂದಿಗೆ ಗೆಲ್ಲುವುದಕ್ಕಿಂತ ಹೆಚ್ಚು ವಿಶೇಷವಾಗಿದೆ, ಏಕೆಂದರೆ ನನ್ನ ಹೃದಯ ಬೆಂಗಳೂರಿನೊಂದಿಗಿದೆ, ನನ್ನ ಆತ್ಮ ಬೆಂಗಳೂರಿನೊಂದಿಗಿದೆ ಎಂದರು. ನೋಡಿದ್ರಲ್ಲ, ಇದೇ ಇವತ್ತಿನ ವಿಶೇಷ. ಸೊ RCB ಅಂತೂ ಇಂತೂ ವಿನ್ ಆಯಿತು. ಇನ್ನು ಮುಂದೆ ಏನು ಮಾಡೋದು ಏನಿಲ್ಲ ಅಂಥೇಳಿ ಪ್ಲ್ಯಾನ್ ಮಾಡಿರಿ. ಲೆಟ್ಸ್ ಎಂಜಾಯ್. ಹಾಗೆ ಈ ಒಂದು ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಸೊ ನಮ್ಮನ್ನು ಸಹ ಬೆಳೆಸಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.